ಸರ್ ಇವಾಗ ಏನಂತ ಹೇಳಿದ್ರೆ ನಾವು ಒಂದು ಹೋಟ್ಲು ಓಪನ್ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಹೋಟ್ಲಲ್ಲಿ ಬಂದು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಇವಾಗ ನಾವು ಬಸ್ಸಲ್ಲಿ ಹೋಗ್ತೀವಿ ಅಂದರೆ ನಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೂ ಎಷ್ಟೋ ಜನ ಹಿಂಜರಿತಾರೆ. ಇವ್ರದ್ದು ಪಕ್ಕ ಕುತ್ಕೊಬೇಕಾ ಅಂತ ಹೇಳ್ತಾರೆ. ಇವಾಗ ನಾವೇನೋ ಹುಡುಗಿ ಥರ ಕಾಣಿಸ್ತೀವಿ, ನಮಗಿಂತ ಇನ್ನೂ ಸ್ವಲ್ಪ ಗೊತ್ತಾಗೋರು ಇದು ಟ್ರಾನ್ಸ್ಜೆಂಡರ್ ಥರ ಕಾಣಿಸೋರು ಏನು ಮಾಡ್ತಾರೆ, ಅವ್ರ ಪಕ್ಕ ಕುತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾರೆ, ಮುಜುಗರ ಪಡ್ತಾರೆ. ಸೊ ಅಂತೆ ಒಂದು ಇರೋ ಪರಿಸ್ಥಿತಿಲಿ ಈಗ ನಾನು ಹೋಟ್ಲು ಮಾಡ್ತಾ ಇದ್ದೀನಿ, ಇಲ್ಲ ಯಾವುದೋ ಒಂದು ಶಾಪ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಬರುವಂಥ ಜನ ನಮ್ಮನ್ನು ನೋಡಿದಾಗ ನಮ್ಮಲ್ಲಿ ಸಾಮಾನ್ಯ ಜನರು ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಅದೇ ಥರ ಒಂದು ಕಂಪೇರಿಸನ್ ಇರಬೇಕು. ಆದರೆ ನಮ್ದ್ರಲ್ಲಿ ಹಂಗಲ್ಲ, ನಮ್ಮನ್ನ ಒಂಥರ ಕೇವಲವಾಗಿ ನೋಡೋದು, ಇಲ್ಲ ನಮಗೆ ಅನುಕಂಪದಿಂದ ನೋಡೋದು ಅದೆಲ್ಲ ಬೇಡ ಸರ್. ನಮಗೂ ಏನಂದರೆ ನಾವು ಮನುಷ್ಯರು, ನಮ್ಮನ್ನು ಮನುಷ್ಯರ ರೀತಿ ನೋಡಿ ನಾವು ಬಿಸ್ನೆಸ್ಸಲ್ಲಿ ಸಪೋರ್ಟ್ ಮಾಡಿ. ಯಾಕಂದ್ರೆ ನಾವು ಬಿಸ್ನೆಸ್ ಮಾಡ್ತೀವಿ, ಯಾವುದೋ ಒಂದು ಬಿಸ್ನೆಸ್ಸು ನಾವು ಯಾಕಂತೇಳಿ ಇಲ್ಲ ಟ್ರೈನಿಂಗ್ ಯಾವುದಾದ್ರು ಈಗ ಸುಮಾರು ಟ್ರೈನಿಂಗ್ಗಳು ಕೊಡ್ತಾರೆ, ಸುಮಾರು ಟ್ರೈನಿಂಗ್ಗಳು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಗೂ ನಾವು ಬಿಸ್ನೆಸ್ಗಳು ಯಾವ್ದಾದ್ರು ಮಾಡಬೇಕು, ಮುಂದೆ ಬರಬೇಕು. ಯಾಕಂದರೆ ಸಮಾಜ ನಮ್ಮನ್ನು ಕೈ ಹಿಡಿದು ಎಳೆದ್ರೇ ತಾನು ನಾವು ಮೇಲೆ ಬರೋಕ್ಕಾಗೋದು. ಸೊ ಸಪೋರ್ಟ್ ಮಾಡಲಿ ಅನ್ನೋದು ಈ ಸರ್ವೇಲಿ ತುಂಬ ರೀತಿಯಾದಂಥ ಕ್ವಶನ್ಸ್ಗಳಿದೆ ಸರ್. ಇದನ್ನು ನಾವು ನಮ್ಮ ಕಡೆಯವ್ರಿಗೆ ಕೇಳಿ ಅದರಿಂದ ಕಲೆಕ್ಟ್ ಮಾಡಿಕೊಂಡೇ ನಾವು ಸರ್ಕಾರಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಇದು ಸರ್ಕಾರನೇ ನೇರವಾಗಿ ಇಳ್ದು ಮಾಡ್ತಾ ಇರುವಂಥ ಸರ್ವೆ ಸರ್ ಇದು.